ಹಾಯ್ ಎಲ್ಲ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ. ಸೊ ಈ ಒಂದು ವಿಡಿಯೋ ಸ್ಪೆಷಲಾಗಿ ಕೆಲವೊಂದಿಷ್ಟು ಕೋರ್ಸ್ಗಳಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಸೊ ಹೇಳ್ಬಿಡ್ತೀನಿ ನೋಡಿ ಯಾವ್ಯಾವೆಲ್ಲ ಅಂತಂದು. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ MBBS ಆ್ಯಂಡ್ BAMS, ಓಕೆ, ಆ್ಯಂಡ್ ಡೆಂಟಲ್ಲು, ಓಕೆ, ನೀಟ್ಗೆ ಸಂಬಂಧಪಟ್ಟ ಕೋರ್ಸ್ಗಳು. ಆ್ಯಂಡ್ ಅದೇ ರೀತಿಯಾಗಿ ನಮ್ಮ KCTಲಿ ಬಂತಂದರೆ B ಫಾರ್ಮಾ, D ಫಾರ್ಮಾ, ಇಷ್ಟೇ. ಓಕೆ, ಇಷ್ಟು ಕೋರ್ಸ್ ಸದ್ಯಕ್ಕೆ. ಸೊ ಯಾಕೆ ನಾನು ಇಷ್ಟು ಕೋರ್ಸ್ಗಳನ್ನು ನಾನು ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂತಂದರೆ, ಸೊ ಕಾರಣ ಇದೆ, ನಿಮಗೂ ಕೂಡ ಗೊತ್ತಿದೆ. ಇನ್ನೂ ಕೂಡ ನಮ್ಮ ಕೆದಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಸೊ ಅಂತಂದರೆ MBBS ಆಯಿತು, BMS ಮತ್ತು BDS, B ಫಾರ್ಮಾ ಮತ್ತು D ಫಾರ್ಮಾ ಕೋರ್ಸ್ಗಳದ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಸೊ ನಿಮ್ಗೆ ಗಾಳಿ ಗೊತ್ತಿದೆ ಆಯಿತಾ, ಇದು ಕೂಡ ಸ್ಟಾರ್ಟ್ ಆಗಿಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆ. ಸೊ ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂತಾರೆ, ಸ್ಪೆಷಲಾಗಿ ನಿಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಆ್ಯಡ್ ಮಾಡಬೇಕು, ಮುಂದೆ ಆಪ್ಷನ್ ಎಂಟ್ರಿ ಬಿಟ್ಟರೆ ಅಂದರೆ ಯಾವ ರೀತಿ ಮಾಡ್ಕೋಬೇಕು. ಸೊ ನೋಡಿ, ನೀವು MBBS ಮಾಡಬೇಕು ಅನ್ನೋರಿತ್ತಂದರೆ, ಅಥವಾ ನೀವು ಬಿ ಅಥವಾ ಸೆಕೆಂಡ್ ಆಪ್ಷನ್ BMS ಅಥವಾ BDS ಅಂತ ಅಂದ್ಕೊಂಡಿತ್ತಂದರೆ, ಅಥವಾ KCT ಬರೆದಿದ್ದೀರಾ, ನೀವು B ಫಾರ್ಮಾ ಅದನ್ನೇ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ, ಅಥವಾ D ಫಾರ್ಮಾನೇ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ಸೊ ನೋಡಿ, ನೀವು ಪ್ರಿಯಾರಿಟಿ ಈಗಾಗಲೇ KCT ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಓಕೆ, ಇಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರು ಅಥವಾ ವೆಟ್ರನರಿನೋ ಅಥವಾ ನೀವು ನರ್ಸಿಂಗ್ನೋ ಅಥವಾ ಈಗ ಕೆಳಗಡೆ ತೋರಿಸ್ತಾ ಕೋರ್ಸ್ಗಳು BPTನೋ ಅಥವಾ BPOನೋ ಅಥವಾ ಯೋಗ ಆ್ಯಂಡ್ ನ್ಯಾಚುರೋಪತಿನೋ ಅಥವಾ HS ಇಷ್ಟು ಕೋರ್ಸ್ಗಳು ಹಾಕ್ಕೊಂಡಿದ್ದಾರೆ, ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಓಕೆ, ನಾಳೆ ಈಗೇನಾಗುತ್ತೆ, 14ನೇ ತಾರೀಕು ಹೇಳ್ತಿದ್ದೀನಿ, ಪಾಯಿಂಟ್ ಟು ಬಿ ನೋಟೆಡ್. ಇವನಕ್ಕೆ 14ನೇ ತಾರೀಕು ಏನಾಗ್ತದೆ, ಪ್ರೊವಿಷನಲ್ ರಿಸಲ್ಟ್ ಬರ್ತದೆ. ಓಕೆ, 15ನೇ ತಾರೀಕು ಏನು ಬರ್ತದೆ, ಫೈನಲ್ ಬರ್ತದೆ ಆಯಿತಾ. 15ನೇ ತಾರೀಕು ಫೈನಲ್ ಬರ್ತದೆ. ಇದು 15 ಬಂದರೆ 16ಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತಂದರೆ ತಪ್ಪು. ಓಕೆ, ಯಾಕೆ 16ಕ್ಕೆ ಬರಲ್ಲ ಅಂದರೆ, 15 ಆದ ನಂತರ ಚಾಯ್ಸ್ ಎಂಟ್ರಿ ಅಂತ ಹೇಳಿದೆ ನಾನು. ಚಾಯ್ಸ್ ಎಂಟ್ರಿಗೆ ಅಟ್ಲೀಸ್ಟ್ ಒಂದು 2 to 3 ಡೇಸ್ ಕೊಡ್ತಾರೆ. ಓಕೆ, 4 ಚಾಯ್ಸ್ಗಳನ್ನ ಕೊಡ್ತಾರೆ. ಅದರಲ್ಲಿ ಚಾಯ್ಸ್ 1 ಕೊಟ್ಟವ್ರಿಗೆ ಚಾಯ್ಸ್ 1ನ ಕೊಟ್ಟರೆ, ನೀವು ಅದನ್ನ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಎಷ್ಟು ಅವತ್ತೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಚಾಯ್ಸ್ 1 ಕೊಟ್ಟವರು ಕೂಡ ವರ್ಕ್ ಅವತ್ತೇ. ಏನಪ್ಪ ಅಂತಂದರೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕು. ಓಕೆ, ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೋಕ್ಕೆ ಅದಕ್ಕೂ ಒಂದು, ಈಗೇನು 16ನೇ ತಾರೀಕು ಸ್ಟಾರ್ಟ್ ಆಗಿರುತ್ತೋ ಅದಕ್ಕೊಂದು 3 to 4 ಡೇಸ್ ಕೊಟ್ಟಿರ್ತಾರೆ ಅದಕ್ಕೂ ಕೂಡ. ಓಕೆ, ಆ್ಯಂಡ್ ಕಾಲೇಜ್ ರಿಪೋರ್ಟ್ ಆಗಲಿಕ್ಕೆ ಕೂಡ ಒಂದು 4 to 5 ಡೇಸ್ ಕೊಟ್ಟಿರ್ತಾರೆ. ಓಕೆ, ಸೊ ಕಂಪ್ಲೀಟಾಗಿ ಅಂದರೆ 16ಕ್ಕೆ ಬಂತಂದರೆ ಒಂದು 20 ಕೂಡ ಏನಾಗ್ತದೆ ಅಂದರೆ 20ರಿಂದ ಅಥವಾ 22 ಅಂತ ಅನ್ಕೋರಿ. ಓಕೆ, 20 ಅಂತ ಅನ್ನೋದು ಬೇಡ, 20 ನಾನು ಎಕ್ಸ್ಟ್ರಾ ಒಂದು 2 ದಿನ ಟೈಮ್ ಕೊಟ್ಟರು ಕೂಡ 22ರಿಂದ ಒಂದು 24ನೇ ತಾರೀಕುವರೆಗೂ ಕೂಡ ಏನು ನಡೀತದ, ಕಂಪ್ಲೀಟಾಗಿ ಚಾಯ್ಸ್ 1 ಕೊಟ್ಟವ್ರದ್ದು ಅಡ್ಮಿಷನ್ ನಡೆಯುತ್ತೆ. ಸೊ ಸೆಕೆಂಡ್ ರೌಂಡ್ ಯಾವಾಗ ನಡೆಯುತ್ತೆ ನೋಡಿ, ಸೆಕೆಂಡ್ ರೌಂಡು ಬೇಸ್ಡ್ ಆನ್ ಹೆಂಗೆ ಅಂತಂದರೆ ನೀಟ್ ರಿಸಲ್ಟ್ ಬರೋದ್ರ ಮೇಲೆ. ಓಕೆ, ನೀಟ್ ರಿಸಲ್ಟ್ ಬರೋದ್ರ ಮೇಲೆ ಸೆಕೆಂಡ್ ರೌಂಡ್ ಕಂಪ್ಲೀಟಾಗಿ ನಿಂತಿರೋದು. ಓಕೆ, ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂತಂದರೆ, ವಿತೌಟ್, ಓಕೆ ನೋಡಿ, ವಿತೌಟ್ ಈಗ ಯಾವುದೇ ರೀತಿಗೆ ನೀಟ್ ರಿಸಲ್ಟ್ ಇಲ್ಲದೆ ನಮ್ಮ ಕೆದವರು ಕೂಡ KCT ಕೌನ್ಸಿಲಿಂಗ್ ಮಾಡೋದೇ ಇಲ್ಲ ಸೆಕೆಂಡ್ ರೌಂಡು. ಆ್ಯಂಡ್ ಇದುವರೆಗೂ ಕೂಡ ಕೆದವರು ಕೂಡ ಗೊತ್ತಿದೆ, B ಫಾರ್ಮಾ D ಫಾರ್ಮಾ ಸ್ಟಾರ್ಟ್ ಆಗಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಏನಂತಂದರೆ ಇನ್ನೂ ಕೂಡ ಕಟ್ ಆಫ್ ಹೇಳ್ತಾಯಿದ್ದೀನಿ ನೋಡಿ, ಕಟ್ ಆಫ್ ಕರೆಕ್ಟಾಗಿ ಬರಬೇಕಂತಂದರೆ ಸೀಟ್ ಮೆಟ್ರಿಕ್ಸ್ ಎಲ್ಲ ನೀಟಾಗಿ ಬರಬೇಕು. ಕೆಲವೊಂದು ಸೀಟ್ ಮೆಟ್ರಿಕ್ಸ್ ಏನಪ್ಪ ಅಂತಂದರೆ ಎಲ್ಲ ಕಾಲೇಜ್ದು ಬಂದಿಲ್ಲ. ಓಕೆ, ಸೀಟ್ ಮೆಟ್ರಿಕ್ಸ್ ಕೂಡ ಬಂದಿಲ್ಲ ಇನ್ನೂ, ಅಂದರೆ ಇಂಜಿನಿಯರಿಂಗ್ ಕೂಡ ಕಂಪ್ಲೀಟಾಗಿ ಬಂದಿಲ್ಲ, ನರ್ಸಿಂಗ್ದು ಕೂಡ ಕಂಪ್ಲೀಟಾಗಿ ಬಂದಿಲ್ಲ. ಓಕೆ, ಇದು ಯೋಗ ಆ್ಯಂಡ್ ನ್ಯಾಚುರೋಪತಿ ಕಂಪ್ಲೀಟಾಗಿ ಬಂದಿದೆ. ಓಕೆ, ಸೊ ಬಟ್ ಸಮ್ ಕೋರ್ಸಸ್ದು ಕಂಪ್ಲೀಟಾಗಿ ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಯಾಡ್ ಆಗುತ್ತೆ, ಅವೆಲ್ಲ ಕೂಡ ಕಾಲೇಜಸ್ ಯಾಡ್ ಆಗ್ತಾ ಹೋಗ್ತವೆ. ಅಂದರೆ ಸೆಕೆಂಡ್ ರೌಂಡ್ ಇಷ್ಟೆಲ್ಲ ಆಗ್ತದೆ ನೋಡಿ. ಈಗ MBBS ಅನ್ಕೊಳ್ಳಿ. ಓಕೆ, MBBS ಅನ್ಕೊಳ್ಳಿ, MBBS ಆ್ಯಡ್ ಆಯಿತು, ಎಷ್ಟು 1000 ಸೀಟು ಲೆಕ್ಕ ಹಾಕಿ. ಓಕೆ, BMS ಆ್ಯಡ್ ಆಯಿತು, ಎಷ್ಟು 1000 ಸೀಟು. ಓಕೆ, ಡೆಂಟಲ್ ಅದು ಎಷ್ಟು ಸೀಟು, ಆ್ಯಂಡ್ B ಫಾರ್ಮಾ ಮತ್ತು D ಫಾರ್ಮಾ ಮತ್ತು ನ್ಯೂ ಸೀಟ್ ಮೆಟ್ರಿಕ್ಸ್. ಓಕೆ, ನೀವು ಇದಿಷ್ಟು ಸೀಟ್ಗಳು ಏನಾಗ್ತದೆ ಅಂತಾರೆ ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗ್ತದೆ. ಸೊ ಕೇರ್ಫುಲ್ಲಾಗಿ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡ್ತಿರೋ, ಅದು ಯಾರೆಲ್ಲ ವೇಟ್ನ ಮಾಡ್ತಿರೋ, ವೇಟ್ ಮಾಡೋರಿಗೆ ಒಳ್ಳೆ ಆಪರ್ಚುನಿಟಿ ಯಾವಾಗ ಸಿಗ್ತದೆ ಅಂದರೆ ಸೆಕೆಂಡ್ ರೌಂಡಿಗೆ ಸಿಗ್ತದೆ. ಸೊ ಚಾಯ್ಸ್ 2ನ ಕೊಟ್ಟವ್ರಂತೂ ಒಳ್ಳೆ ಕಾಲೇಜು. ನಿಮಗೆ ಅಂದರೆ ಫಸ್ಟ್ ರೌಂಡ್ಗೆ ಅಡ್ಮಿಷನ್ ಆಗಬಾರ್ದಂತಲ್ಲ, ನೀವು ಪ್ರಿಯಾರಿಟಿ ಕೊಡ್ಕೊಂಡಿದ್ದೀರಾ, 1 to 100 ಕೊಡ್ಕೊಂಡಿದ್ದೀರಾ. ಓಕೆ, ನಿಮ್ಗೆ 1ನೇ ಕಾಲೇಜಸ್ ಸಿಕ್ಬಿಟ್ಟಿದೆ ಆಯಿತಾ. 1ನೇ ಕಾಲೇಜ್ ಸಿಕ್ಕರೆ ಯಾಕೆ ವೇಟ್ ಮಾಡ್ತಾರೆ, ಅದೇ ಬೇಕಿರೋದಲ್ವ, ಅಡ್ಮಿಷನ್ ಆಗಿರಿ. ನಿಮ್ಗೆ 2ನೇ ಕಾಲೇಜ್ ಸಿಕ್ಕೂ ಸಹಿತ ವೇಟ್ ಮಾಡಿರಿ, 1ನೇ ಕಾಲೇಜ್ ಸಿಗ್ತದೆ. ಓಕೆ, ಸೊ ಭಾಳ ಡಿಫ್ರೆನ್ಸ್ ಆಗುತ್ತೆ. ಬೇಕಾದ್ರೆ ನಾನು ಇವಾಗಲೇ ಹೇಳ್ತೀನಿ ಎಕ್ಸಾಂಪಲ್ಗೆ 1 2 3 4 ಅಂತ ಒಂದು 100 ಇತ್ತಂದರೆ, ಓಕೆ, ನಿಮಗೆ 40ನೇ ಕ್ಲಾಸ್ ಸಿಕ್ಕಿತ್ತು ಅಂತಂದರೆ ಬೇಕಾದ್ರೆ ಸೆಕೆಂಡ್ ರೌಂಡಿಗೆ ಬರ್ರಿ, ಒಂದು 10 to 20 ಕಾಲೇಜ್ ಒಳಗಡೆ ಸೀಟ್ ಸಿಗುತ್ತೆ. ಅಷ್ಟು ಸೀಟ್ಗಳು ಏನಾಗ್ತದೆ, ಸ್ಕಿಪ್ ಆಗ್ತಾ ಹೋಗ್ತದೆ. ನಾನು ಬರೀ ಇದು ಅಟೆಂಡ್ ಮಾಡೋದು ಹೇಳಿದೆ. ಆ್ಯಂಡ್ MCC ಕೂಡ ಸ್ಕಿಪ್ ಆಗ್ತಾರೆ ಇನ್ನೂ ಕೂಡ. ಓಕೆ, ಅಂದರೆ ನಿಮಗೆ ಅಂದರೆ MCC ಸೆಕೆಂಡ್ ರೌಂಡ್ಗೆ ಸ್ಕಿಪ್ ಆಗಲ್ಲ, ಅದು ಥರ್ಡ್ ರೌಂಡ್ ಹೋದಾಗ ಗೊತ್ತಾಗುತ್ತದು. ಓಕೆ, ಸೊ ವೇಟ್ ಮಾಡೋರಿಗೆ, ಥರ್ಡ್ ರೌಂಡ್ವರೆಗೂ ವೇಟ್ ಮಾಡೋರಿಗೆ ಎಷ್ಟೆಲ್ಲ ಆಪರ್ಚುನಿಟಿ ಇದ್ದಾವೆ ಆಯಿತಾ. ಸೊ ನಿಮ್ಗೆ ಇನ್ನೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಕಾಲೇಜ್ ಸಿಕ್ಕಿಲ್ಲ ಅಂತಂದರೆ ಖಂಡಿತ ವೇಟ್ ಮಾಡಿ. ನಿಮ್ಗೆ ಯಾರೆಲ್ಲ ನಿಮಗೆ ಒಂದು ರೀತಿ ಏನಂತಂದರೆ ಹುಡುಗರಿಗೆ ಯಾರಿಗೆ B ಫಾರ್ಮಾ D ಫಾರ್ಮಾ ಮಾಡೋರಿಗೆ ಒಳ್ಳೆ ಒಂದು ಗುಡ್ ನ್ಯೂಸೇ ಅದು. ಯಾಕಂದರೆ ಹುಡುಗರು ಸ್ಕಿಪ್ ಆಗ್ತಾ ಹೋಗ್ತಾರೆ. ನೀವು ಅದನ್ನೇ ಮಾಡ್ಬೇಕನ್ನೋರಿಗೆ ಫಸ್ಟ್ ಸಿಕ್ಕೇ ಬಿಡ್ತದೆ, ನಿಮಗೆ ಸೆಕೆಂಡ್ ರೌಂಡಿಗೆ ಅಥವಾ ಥರ್ಡ್ ರೌಂಡಿಗೆ ಸಿಕ್ಬಿಡ್ತದೆ.
ವೇಟ್ ಮಾಡ್ತೀರಾ, ನೀವು ವೇಟ್ ಮಾಡಿದಷ್ಟು ನಿಮ್ಗೆ ಒಳ್ಳೇದಲ್ವಾ. ಸೊ ನೀವು ಇವಾಗ ಯಾವುದೋ ಇಂಜಿನಿಯರಿಂಗ್ ಕೊಡ್ಕೊಂಡಿದ್ರೆ ಈ ಸದ್ಯಕ್ಕೆ, ಓಕೆ, ಪ್ರೊವಿಷನಲ್ ರಿಸಲ್ಟ್ಗೆ ಅಥವಾ ಇಂಜಿನಿಯರಿಂಗ್ ಕೊಡ್ಕೊಂಡಿದ್ರೆ, ನರ್ಸಿಂಗ್ ಕೊಡ್ಕೊಂಡಿದ್ರೆ, ಅಥವಾ BPT ಅಥವಾ HS ಈ ಥರ ಕೊಡ್ಕೊಂಡಿದ್ದೀರಾ, ಓಕೆ. ಸೊ ನಿಮಗೆ MBBS ಮಾಡ್ಬೇಕಂತಂದರೆ ಇದಕ್ಕೆ 1 2 3 4 ಅಂತ ಕೊಟ್ಟಿದ್ರಿ, ಓಕೆ. ಈಗ 2ನೇ ಕ್ಲಾಸ್ ಸಿಕ್ಕಿತ್ತು, ಹೋಲ್ಡ್ ಇಟ್ಕೋರಿ, ಓಕೆ. MBBS ಬರ್ತದೆ, MBBS 1 2 3 ಕೊಡೋರಿ, ಇದು ಆಟೋಮೆಟಿಕ್ಲಿ ಕೆಳಗೆ ಮಾಡ್ಕೊತ ಹೋಗ್ಬಿಡಿ ನಂಬರ್ನ, ಓಕೆ. ಅಂದರೆ ಇದು ಒಂದಿರೋದು ಓಲ್ಡ್ ಇಟ್ಕೊಂಡ್ರೆ ಕೆಳಗೊಂದೆಲ್ಲ ಡಿಲೀಟ್ ಆಗುತ್ತೆ. 1ನೇ ಕಾಲೇಜ್ ಕೆಳಗೆ ಮಾಡೋದು ಇಂಪಾರ್ಟೆಂಟ್, ಇದು 1ನೇ ಕಾಲೇಜ್ ಕೆಳಗೆ ಮಾಡೋದು ಇಂಪಾರ್ಟೆಂಟು, ಓಕೆ. ಲೈಕ್ ಎಕ್ಸಾಂಪಲ್ ಈಗ 1 2 3 4 5 ಅಂತ ಹಾಕ್ಕೊಂಡಿದ್ದೀರಾ, ನಿಮಗೆ 3ನೇ ಕ್ಲಾಸ್ ಸಿಕ್ಕಿದೆ. ಈಗ ಹೋಲ್ಡ್ ಇಡಬೇಕಂತಂದ್ರೆ ಇದೆಲ್ಲನೂ ಕೂಡ ಏನಾಗ್ತು, ಎಕ್ಸಿಟ್ ಆದಂಗೆ ಆಯಿತು. ಅಂದರೆ 1 2 3 ಮೂರೇ ಉಳ್ಕೊಂಡು ಅವಾಗ ಏನು ಮಾಡ್ತೀರಾ ಅಂತಂದರೆ MBBS ಆ್ಯಡ್ ಮಾಡ್ಬೇಕಂದ್ರೆ MBBS ಏನು ಮಾಡ್ಕೋರಿ ಅಂತಂದ್ರೆ ಇವಾಗ 1 2 3 ಅಂತ ಕೊಡ್ಬೋರಿ. ಈಗ ಅವಾಗಲೇನು 1 2 3 ಅಂತಿದ್ದು 3ನೇ ಸಿಕ್ಕಿತ್ತು, 2 ಕೂಡ ಕೆಳಗಡೆ ಮಾಡ್ಕೋರಿ ಬೇಕಾರೆ, ಅಂದರೆ 4 5 ಮಾಡ್ಕೋರಿ. ಇದು ಆಟೋಮೆಟಿಕ್ಲಿ ಆರ್ದಂಗೆ ಆಗಿರ್ತದೆ, ಓಕೆ. ಸೊ ಈ ರೀತಿಯಾಗಿ ಆಪ್ಷನ್ ಎಂಟ್ರಿ ಮಾಡಿರಿ. ಇಲ್ಲ ನನಗೇನಂತಂದರೆ ಫಸ್ಟ್ MBBS 1 to 100 ಕೊಡ್ಕೊತಿದ್ದೀನಿ, ಅದಾದ ತಕ್ಷಣ BMS 101 to ಹಿಡಿದು 150ವರೆಗೂ ಕೊಡ್ತಾ ಇದ್ದೀನಿ. ಆ್ಯಂಡ್ 151 ಹಿಡಿದು ಬೇರೆ ಏನಾದ್ರು ಕೊಡ್ತೀನಿ, 1 to 80 ಬೇರೆ ಕೊಡ್ತಿದ್ದೀನಿ. 1 2 3 ಇರೋದನ್ನ ಕೆಳಗಡೆ ಕೊಡ್ತೀನಿ, ಅಂದರೆ 181 182 183 ಆಗುತ್ತದೆ ಆಟೋಮೆಟಿಕ್ 3ನೇ ಕ್ಲಾಸ್ ಸಿಕ್ಕರೆ. ಅಂದರೆ ಈ ರೀತಿ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡಿಗೆ ಮಾಡ್ಕೊಳ್ಳಿ, ಓಕೆ. ಹೊಸದಾಗಿ ಆ್ಯಡ್ ಮಾಡ್ಲಿಕ್ಕೆ ಬರುತ್ತಲ್ವಾ ಹೆಂಗಿದ್ರು. ಆ್ಯಂಡ್ ಹೊಸದಾಗಿ ಯಾವ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ, ಓಕೆ. ಇಲ್ಲಿ ಸ್ಕ್ರೀನ್ ಮೇಲೆ ಇಲ್ಲಿ ಏನು ಕಾಣಿಸ್ತಿದ್ದೆವು ಎಲ್ಲ ಇವು ಯಾವು ಕೂಡ ನಿಮಗೆ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಇವನು ಎಕ್ಸೆಪ್ಟ್ ಇವನು ಬಿಟ್ಟು, ಓಕೆ, ಈ ರಿಮೈನಿಂಗ್ ಎಲ್ಲ ಕೋರ್ಸಸ್ಸು ಕೂಡ ಆ್ಯಡ್ ಮಾಡಲಿಕ್ಕೆ ಸೆಕೆಂಡ್ ರೌಂಡಿಗೆ ಬರುತ್ತೆ. ಯಾವೆಲ್ಲ ಈಗ ಹೇಳಿದೆ ನಾನು, ಅಷ್ಟು ಕೋರ್ಸು MBBS BMS BDS, ಓಕೆ. ಅದೇ ರೀತಿಯಾಗಿ ಗೊತ್ತಿರುವಾಗೆ ನಮ್ಮ KCTಲಿ ಕೂಡ B Pharma D Pharma ಅದನ್ನೆಲ್ಲನೂ ಕೂಡ ಏನು ಮಾಡ್ಬೋದು, ಆ್ಯಡ್ ಮಾಡಬಹುದು, ಓಕೆ. ಬಟ್ ಇವನ್ನ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ, ಇದರದ್ದು ಡಿಲೀಟ್ ಮಾಡ್ಕೋಬೋದು. ಸೊ ಬೆಟರ್ ವೇಟ್ ಮಾಡಿ, ಒಳ್ಳೆ ಕಾಲ ಸಿಗುತ್ತೆ. ಯಾರೆಲ್ಲ ವೇಟ್ ಮಾಡ್ತಾರೋ ಖಂಡಿತವಾಗಲೂ ಕೂಡ, ನಾನು ಪದೇ ವೇಟ್ ಅಂತ ಯಾಕೆ ಕೀವರ್ಡ್ ಯೂಸ್ ಮಾಡ್ತೀನಿ ಅಂತಂದರೆ ನಿಮಗೆ ಇವಾಗ ಗೊತ್ತಾಗಲ್ಲ. ಫೈನಲ್ ಈಗ 3rd ರೌಂಡಿಗೆ ಯಾರಾನು ಒಬ್ಬ ನಿಮ್ಮ ಥರನೇ ರ್ಯಾಂಕ್, ಈಗ ನಿಮ್ಮದು 50,000 ರ್ಯಾಂಕ್ ಇದೆ, ಅವೊಂದು 1 ಲಕ್ಷ ಇದ್ದರೂ ಕೂಡ, 100K ಇದೆ, 1 ಲಕ್ಷ ಇದ್ದರೂ ಕೂಡ ನಿನಗೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಸೀಟ್ ಅವನು ಕೂಡ ತೊಗೊಂಡಿರ್ತಾನೆ. ಯಾಕಂದರೆ ನೀವು ಫಸ್ಟ್ ರೌಂಡ್ಗೆ ಅಡ್ಮಿಷನ್ ಆಗಿ ಹೋಗಿಬಿಟ್ಟಿರ್ತಾರ. ಯಾಕಂದರೆ ಯಾವುದೋ ಒಂದು 10ನೇ ಕಾಲೇಜ್ ಸಿಕ್ಕಿದ್ದೆ ನಿಮ್ಗೆ ಹೋಗಿದ್ದೀರಾ, ಬಟ್ ಅವ್ನಿಗೆ 70ನೇ ಕಾಲೇಜ್ ಸಿಕ್ಕಿದ್ರು ಸಹಿತ ವಾಪಸ್ 3rd ರೌಂಡಿಗೆ ಬರೋಷ್ಟಿಗೆ ಅವ್ನಿಗೆ 10ನೇ ಕಾಲೇಜ್ ಬರೋಂಗೆ ಸಿಕ್ಕಿರ್ತದೆ. ವೇಟ್ ಮಾಡಿರ್ತಾನೆ ಅವನು, ಸ್ಕಿಪ್ ಆಗ್ತಾರೆ. ಫಸ್ಟ್ ರೌಂಡಲ್ಲಿ ಯಾರು ಕೂಡ ಸ್ಕಿಪ್ ಆಗಿರಲ್ಲ, ಇವಾಗ ಎಲ್ಲರಿಗೂ ಅಲಾಟ್ಮೆಂಟ್ ಆಗಿಬಿಡ್ತದೆ. ಅಂದರೆ ಈಗ 3 ಲಕ್ಷ ಸೀಟ್ ಇದೆ ಅಂತಂದರೆ ಆ 3 ಲಕ್ಷನೂ ಕೂಡ ಅಲಾಟ್ಮೆಂಟ್ ಆಗಿಬಿಟ್ಟಿರುತ್ತೆ. ಇವಾಗ ಯಾರು ಎಕ್ಸಿಟ್ ಆಗ್ತಾರೆ ಬಿಡ್ತಾರೆ ಅಂತ ಹೆಂಗೆ ಗೊತ್ತಾಗುತ್ತೆ, ಇವಾಗಲೇ ಗೊತ್ತಾಗಲ್ಲವಾ. ಸೊ ಸೆಕೆಂಡ್ ರೌಂಡ್ ಬಂದಾಗ ಎಷ್ಟೋ ಜನ ಚಾಯ್ಸ್ 3 ಕೊಟ್ಟು ಬೇಡ ಅಂತ ಬಿಟ್ಟಿರ್ತಾರೆ, ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿರ್ತಾರೆ. ಅಥವಾ ಕೆಲವೊಂದಿಷ್ಟು ಎಷ್ಟೋ ಹುಡುಗರು ಏನಂತಂದರೆ ನೀಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ, ಸೊ ಆಲ್ಟರ್ನೇಟ್ ಮಾಡ್ತಾ ಇರ್ತಾರೆ. ಹಂಗಾಗಿ ವೇಟ್ ಮಾಡಿರಿ ಅಂತ ಹೇಳೋದು, ಓಕೆ. ಸೊ ಎಷ್ಟು ಪದೇ ಹೇಳಿದ್ರು ಕೂಡ ಮತ್ತೆ ತಪ್ಪು ಮಾಡ್ತಾರ, ನೋಡೋಣಂತೆ. ಬಾಯ್.